ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಆತ್ಮೀಯ ಪೋಷಕರಿಗೆ 2026 ಹಾಗೂ 27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 6ನೇ ತರಗತಿಗಾಗಿ ಅರ್ಜಿಯನ್ನ ಪ್ರಾರಂಭ ಮಾಡಲಾಗಿದೆ. ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಗೊಂದಲಗಳನ್ನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಬಾರಿ ತಾವು ಸೃಷ್ಟಿ ಮಾಡ್ಕೊಳ್ತಕ್ಕಂತ ಹಾಗೆ ರೀತಿಯಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ನನಗೂ ಗೊತ್ತಾಗಿದೆ. ಸೊ ಯಾವುದೇ ಪೋಷಕರು, ಯಾವುದೇ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ನಾನು ಏನೆಲ್ಲ ತಂದಿದ್ದೇನೆ ಅಂದ್ರೆ, ಅರ್ಜಿಯನ್ನ ಸಲ್ಲಿಸುವ ವಿಧಾನ ಹೇಗೆ, ಈ ಬಾರಿ 2026-27ನೇ ಸಾಲಿನಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಪಠ್ಯಕ್ರಮದಲ್ಲಿ ಭಾರಿ ಬದಲಾವಣೆಯಾಗಿದೆ. ಏನ್ ಬದಲಾವಣೆಯಾಗಿದೆ ಅದನ್ನ ತಂದಿದ್ದೇನೆ. ಹಾಗಾದ್ರೆ ಅದನ್ನ ಅಭ್ಯಾಸ ಮಾಡೋದು ಹೇಗೆ, ಅದೇ ರೀತಿಯಾಗಿ ಈಗಾಗಲೇ ನಮ್ಮಲ್ಲಿ ತರಬೇತಿ ಪಡೆಯುತ್ತಿರುವ ಮಕ್ಕಳಿಗೆ ನೋಟ್ಸ್ ಗಳನ್ನ, OMR ಶೀಟ್ಸ್ ಗಳನ್ನ ಕಳಿಸ್ಕೊಡ್ಲಾಗಿತ್ತು. ಮಧ್ಯದಲ್ಲಿ ಈಗ ನೋಟಿಫಿಕೇಶನ್ ಪ್ರಾರಂಭವಾಗಿರುವಾಗ ನಿಮ್ಗಳಿಗೆ ಈ ಹೊಸ ಸಿಲೆಬಸ್ ಅನ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಯಾವ ವಿದ್ಯಾರ್ಥಿಗಳು ಈ ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕು, ಯಾವ ಜನ್ಮ ದಿನಾಂಕದ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕು, ಮನೆಯಲ್ಲಿ ಕುತ್ಕೊಂಡು ಹೇಗೆ ಸಕ್ಸಸ್ ಆಗಬೇಕು, ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೇನೆ. ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಆತ್ಮೀಯ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕ ಮಿತ್ರರು ಹಾಗೂ ತರಬೇತಿದಾರ ಮಿತ್ರರು, ಎಲ್ಲ ಪೋಷಕರು ಇದೊಂದು ವಿಡಿಯೋವನ್ನ ನೋಡಿದ್ರೆ ಸಾಕು, ಅರ್ಜಿ ಪ್ರಾರಂಭದಿಂದ ಹಿಡಿದು ನೀವು ಸೆಲೆಕ್ಷನ್ ಆಗೋವರೆಗೂ ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಗೊಂದಲಗಳನ್ನ ಸಕ್ಸಸ್ ಆಗೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಒಂದೊಂದೇ ಎಳೆಯಾಗಿ ತರ್ತಾ ಹೋಗ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಫಲಿತಾಂಶವನ್ನ ಕೊಡ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣವೇ ಶಕ್ತಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಕಳೆದ ವರ್ಷ ಕೇವಲ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಪುನಃ ನೋಡ್ತಾ ಇದ್ದೀರಾ. ಅದರ ಹಿಂದಿನ ವರ್ಷ ಕೇವಲ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಸೂಕ್ತವಾದ ಮಾರ್ಗದರ್ಶನ. ಇವತ್ತೆಲ್ಲರ ಹತ್ರನೂ ಬುಕ್ಸ್ ಇದೆ, ಎಲ್ಲ ಕಡೆ ಕೋಚಿಂಗ್ ಸೆಂಟರ್ಗಳಿದೆ, ಎಲ್ಲರೂ ಒಂದೇ ಕೆಲಸ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಯಾವುದನ್ನ ಓದಬೇಕು, ಎಷ್ಟನ್ನ ಓದಬೇಕು, ಹೇಗೆ ಓದಬೇಕು, ಹೇಗೆ ಸಕ್ಸಸ್ ಆಗಬೇಕು, ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಂದಿದ್ದೇನೆ. ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ವಿಡಿಯೋ ಕೆಳಭಾಗದಲ್ಲಿ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಸರ್ ನಮಗೆ ಪ್ರಾಸ್ಪೆಕ್ಟ್ಸ್ ಅನ್ನ ಕಳಿಸ್ಕೊಡಿ, ಈ 3 ನಂಬರ್ ಅಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ಸರ್ 2026-27ನೇ ಸಾಲಿನ ಪ್ರಾಸ್ಪೆಕ್ಟ್ಸ್ ಅನ್ನ ಕಳಿಸ್ಕೊಡಿ ಅಂತ ಹೇಳಿ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ಕೂಡ ವಿ ಕ್ಯಾನ್ ಸೆಂಡ್ ಪ್ರಾಸ್ಪೆಕ್ಟ್ಸ್ 2026-27. ಅದೇ ರೀತಿಯಾಗಿ ಸರ್ ಅರ್ಜಿ ಹಾಕೋದು ಹೇಗೆ, ಸಮಸ್ಯೆ ಆಗ್ತಾ ಇದೆ, ಅರ್ಜಿ ಫಾರ್ಮೆಟ್ ಬೇಕು. ಈ ವರ್ಷ ಅಧಿಕೃತವಾಗಿ ಅರ್ಜಿ ಫಾರ್ಮೆಟ್ ಅನ್ನ ಬಿಟ್ಟಿಲ್ಲ ಪ್ರಾಸ್ಪೆಕ್ಟ್ಸ್ ಅಲ್ಲಿ. ಶಿಕ್ಷಣವೇ ಶಕ್ತಿ ತಯಾರು ಮಾಡಿರ್ತಕ್ಕಂತಹ ಅರ್ಜಿ ಪ್ರಾಸ್ಪೆಕ್ಟ್ಸ್ ಅನ್ನು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗಳಿಗೆ ಉಚಿತವಾಗಿ ಕಳಿಸ್ಕೊಡ್ತೀವಿ. ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಶಿಕ್ಷಣವೇ ಶಕ್ತಿಯ ಹಿಂಬದಿಯ ಪಬ್ಲಿಕ್ ವಿಡಿಯೋಸ್ ಗಳನ್ನ ನೋಡಿ. ವೆರಿ ಸಕ್ಸಸ್ಫುಲ್ ರೈಟಿಂಗ್ ಇನ್ ಕರ್ನಾಟಕ, ಮನೆಯಲ್ಲೇ ಇದ್ಕೊಂಡು 100% 90 ಅಬೌವ್ ಸ್ಕೋರ್ ಅನ್ನ ಮಾಡ್ತೀರಾ ಅನ್ನೋ ಭರವಸೆಯೊಂದಿಗೆ ಈ ವಿಡಿಯೋವನ್ನ ನಾನಿವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಟೈಮ್ ಅನ್ನ ಮುಂದೆ ಓಡಿಸಿ ನೋಡ್ಬೇಡಿ, ಯಾಕಂದ್ರೆ ಮಿಡಲ್ ಅಲ್ಲಿ ನನ್ನ ತಲೆಯಲ್ಲಿ ಬರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನ ತಂದಿರ್ತೇನೆ. ಇದೊಂದು ವಿಡಿಯೋ ಕಂಪ್ಲೀಟ್ ನಿಮ್ಮ ನವೋದಯ 2026-27 JNVST 26-27 ಅಪ್ ಟು ರಿಸಲ್ಟ್, ಅಪ್ ಟು ಅಡ್ಮಿಷನ್ಸ್ ವರೆಗೂ ಕರ್ಕೊಂಡು ಹೋಗುತ್ತೆ. ಸೊ ಈಗ ಅರ್ಜಿ ಪ್ರಾರಂಭವಾಗಿದೆ. ಬಹಳ ವಿಶೇಷವಾಗಿ ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಸಮಿತಿಯ ಇತಿಹಾಸದಲ್ಲೇ 28/11/2026 28
11/11/2026 ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 6ನೇ ತರಗತಿಗಾಗಿ ನಡೀತಾ ಇದೆ. ಕೆಳಗಡೆ ಕಮೆಂಟ್ ಹಾಕ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. 8ನೇ ತರಗತಿಗೆ ಯಾವಾಗ ಸರ್? 9ಕ್ಕೆ ಅಡ್ಮಿಷನ್ಸ್ಗೆ ಅತಿ ವೇಗವಾಗಿ ಅದು ಕೂಡ ಬರುತ್ತೆ. ಅದ್ರದ್ದು ಮಾಹಿತಿಯನ್ನ ಕೊಡ್ತೀನಿ, ಅದ್ರದ್ದು ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೀವು ಮಾಡ್ಬೇಕಾಗಿರೋದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ಎಕ್ಸಾಮ್ ಡೇಟ್ ಅಂತೂ ಹೇಳ್ಬಿಟ್ರಿ, ಯಾರಿಗ್ ಸರ್ ಇದು? ಪ್ರಸಕ್ತ ವರ್ಷದಲ್ಲಿ 2025-26 ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ನೀವು. ಜುಲೈ 7ನೇ ತಾರೀಕು ಅಂದ್ರೆ ಜುಲೈ ತಿಂಗಳು 2026ರಲ್ಲಿ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ. ಈಗ 5ನೇ ತರಗತಿಯಲ್ಲಿರುವ CBSE, ICSE, ಸ್ಟೇಟ್ ಮಾದರಿಯ ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ, ಅದರ ಜೊತೆಗೆ ಅನುದಾನಿತ, ಅನುದಾನ ರಹಿತ, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಈ ಪ್ರವೇಶ ಪರೀಕ್ಷೆಯನ್ನ ಅರ್ಜಿಯನ್ನ ಹಾಕಿ ಬರೆಯಿರಿ. ಯಾಕೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ಕಂಟೆಂಟ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಸೂಕ್ತವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದೇನು ಅಂತ ಹೇಳಿದ್ರೆ ಮುಂದೆ ಬರ್ತೀನಿ. ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನಾಂಕ 31/7/2026. ಸರ್ ಅರ್ಜಿಯನ್ನ ಹಾಕ್ಲಿಕ್ಕೆ ನಾವು ನಮ್ಮ ಶಾಲೆಯ ಹೆಡ್ ಮಾಸ್ಟರ್ ಹತ್ರ ಏನಾದ್ರೂ ಹೋಗ್ಬೇಕಾ? ಯಾವುದೇ ಅಗತ್ಯತೆ ಇರೋದಿಲ್ಲ. ಕಳೆದ ವರ್ಷ ಒಂದು ಅರ್ಜಿಯನ್ನ ಭರ್ತಿ ಮಾಡಿ ಆ ಅರ್ಜಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಈ ವರ್ಷ ವಿದ್ಯಾರ್ಥಿಯ ಸಿಗ್ನೇಚರ್, ಅದರ ಜೊತೆಗೆ ಪೋಷಕರ ಸಿಗ್ನೇಚರ್ ಮತ್ತೆ ನಿಮ್ಮದೊಂದು ಫೋಟೋವನ್ನ ನೀವೇನಾದ್ರೂ ಸೈಬರ್ ಸೆಂಟ್ರಿಗೆ ಹೋದ್ರೆ ಅಪ್ಲೋಡ್ ಮಾಡೋ ಜಾಗದಲ್ಲಿ ವಿತಿನ್ 100 KB ಒಳಗಡೆ, ಗಿಗಾಬೈಟ್ ಒಳಗಡೆ ಅದನ್ನ ರೀಸೈಜ್ ಮಾಡಿ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ವ್ಯಾಸಂಗ ಮಾಡಿರುವ ಶಾಲೆಯ ಹೆಸರನ್ನ ಹಾಗೆ ವರ್ಷವನ್ನ ನಮೂದು ಮಾಡಿ, ನಿಮ್ಮ ಕ್ಯಾಸ್ಟ್ ಯಾವುದಿದೆಯೋ ಆ ಕ್ಯಾಸ್ಟ್ ಅನ್ನ ನಮೂದು ಮಾಡಿ, ನೀವು ವ್ಯಾಸಂಗ ಮಾಡಿದ ಶಾಲೆ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿಯನ್ನ ಮಾತ್ರ ಇಲ್ಲಿ ಕೇಳಲಾಗುತ್ತೆ. ಇಲ್ಲಿ ಏನ್ ಕೇಳಲಾಗುತ್ತೆ? 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ವ್ಯಾಸಂಗ ಮಾಡಿದ ಶಾಲೆ ಗ್ರಾಮೀಣ ಭಾಗದಲ್ಲಿ ಇತ್ತು. 3 ವರ್ಷ ನೀವು ವ್ಯಾಸಂಗ ಮಾಡಿದ ಶಾಲೆ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ನಿಮ್ಮ ಶಾಲೆಯು ಇಲ್ಲಿ ತೋರಿಸಿರುವ ಯಾವುದೇ ಶಾಲೆಯು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಳಪಟ್ಟಿರುವ ಶಾಲೆ ಆಗಿರಬೇಕು. ಅಲ್ಲಿ ನೀವು ನಮೂದನ್ನ ಮಾಡಬೇಕು. ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಅಕ್ನಾಲೆಜ್ಮೆಂಟ್ ಅನ್ನ ಇಟ್ಕೋಬೇಕು. ಯಾಕೆ ಅಂದ್ರೆ ಎಕ್ಸಾಮಿನೇಷನ್ಸ್ ಇನ್ನ 15-20 ದಿವಸ ಇದ್ದ ಹಾಗೆ ಅಲ್ಲಿರ್ತಕ್ಕಂತಹ ಸಂಖ್ಯೆಯನ್ನ ಹಾಕಿದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುತ್ತೆ. ಸರ್ ಈ ಪ್ರೊಸೀಜರ್ ನಮ್ಗೆ ಸ್ವಲ್ಪ ಕಷ್ಟ ಅಥವಾ ನಾವು ಗೊತ್ತಾಗಲ್ಲ ಅನ್ನೋರು ಮತ್ತೊಮ್ಮೆ ಪುನಃ ಹೇಳ್ತಾ ಇದ್ದೀನಿ, ನಮ್ಮ ಇನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಪ್ರತಿ ವರ್ಷ ವಿದ್ಯಾರ್ಥಿಯು ಮನೆಯಲ್ಲಿ ಯಾವ ಊರಿನಲ್ಲಿ ಇದೆಯೋ ಅವರಿಗೆ ಸ್ಟಡಿ ಮೆಟೀರಿಯಲ್ಸ್ ವಿತ್ ಶಾರ್ಟ್ಕಟ್ ವಿತ್ HD ವಿಡಿಯೋಸ್ಗಳ ಜೊತೆಗೆ 100ಕ್ಕೂ ಹೆಚ್ಚು ಫಲಿತಾಂಶವನ್ನ ನಾವು ಪಡಿತಾ ಇದ್ದೀವಿ. ನಾನು ಪಬ್ಲಿಕ್ಲಿ ಬಂದು ಹೇಳ್ತಾ ಇದ್ದೀನಿ, ಇದು ಯಾವುದು ಕೂಡ ತಮಾಷೆಯ ಮಾತಲ್ಲ. ವಿದ್ಯಾರ್ಥಿಯ ಫೋನ್ ನಂಬರ್, ಪೋಷಕರ ಫೋನ್ ನಂಬರ್ ಹಾಕಿ ಕಳೆದ 2-3 ವರ್ಷಗಳ ಹಿಂದೆ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ. ಯೂಟ್ಯೂಬ್ ಸ್ಟ್ರೈಕ್ ರೇಟ್ ಇಂದ ಆ ವಿಡಿಯೋಸ್ಗಳನ್ನ ಯೂಟ್ಯೂಬ್ನವ್ರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆಗಳನ್ನ ನಾವು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಹಾಗಾಗಿ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇಲ್ಲದೇನೆ ರಿಸಲ್ಟ್ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಏನೂ ಇಲ್ಲ, 25 ಅಂಕಗಳ ಮಾನಸಿಕ ಸಾಮರ್ಥ್ಯ. ಇದುವರೆಗೂ 20 ಪ್ರಶ್ನೆಗಳು, 40 ಪ್ರಶ್ನೆಗಳು, 50 ಅಂಕಗಳಿಗೆ ಮಾನಸಿಕ ಸಾಮರ್ಥ್ಯವನ್ನ ನೋಡ್ತಾ ಇದ್ದೀವಿ. ಸೊ ಕಳೆದ ವರ್ಷದ ಚಾರ್ಟ್ ಅನ್ನ ಒಮ್ಮೆ ನಮ್ಮ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಕಳೆದ ವರ್ಷದ ಚಾರ್ಟ್ ಅನ್ನ ಹಾಗೆ ಒಮ್ಮೆ ನೋಡ್ತಾ ಇರಿ. ಈಗ ಕೊಡ್ತಾ ಇದ್ದೇನೆ 2026-27ನೇ ಸಾಲಿನ ಚಾರ್ಟ್. ಇಲ್ಲಿ ನೋಡ್ತಾ ಇದ್ದೀರಾ 20+20 ಅಂದ್ರೆ
20 ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯ. ಸ್ವಲ್ಪ ಕ್ಲಿಷ್ಟಕರ ಮತ್ತೆ ವಿದ್ಯಾರ್ಥಿಗೆ ಒಂದಿಷ್ಟು ಗೊಂದಲವನ್ನ ಉಂಟು ಮಾಡ್ತಕ್ಕಂತಹ ಹಾಗೂ ಸರಳವಾಗಿರುವ ಮಾನಸಿಕ ಸಾಮರ್ಥ್ಯದ 25 ಅಂಕದ 20 ಪ್ರಶ್ನೆಗಳನ್ನ ತೆಗೆದು ಹಾಕಿ ವಿದ್ಯಾರ್ಥಿಯಲ್ಲಿ ಇರಬೇಕಾಗಿರ್ತಕ್ಕಂತಹ ಎನ್ವೈರನ್ಮೆಂಟಲ್ ಸ್ಟಡೀಸ್, ಈ ಎನ್ವೈರನ್ಮೆಂಟಲ್ ಪರಿಸರ ಅಧ್ಯಯನದಿಂದ 20 ಪ್ರಶ್ನೆಗಳು 25 ಅಂಕಗಳಿಗೆ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ನೋಟ್ಸ್ ವಿತಿನ್ 24 ಅವರ್ಸ್ ಅಲ್ಲಿ ಶಿಕ್ಷಣವೇ ಶಕ್ತಿ ತಯಾರು ಮಾಡಿದೆ. ಸುಮಾರು 500 ಪ್ರಶ್ನೆಗಳು, ಸಂಭವನೀಯ ಪ್ರಶ್ನೆಗಳನ್ನ ತಯಾರು ಮಾಡಿದೆ. ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರ ವಿತ್ ಸೊಲ್ಯೂಷನ್, ವಿತ್ ಟೆಸ್ಟ್, ವಿತ್ OMR ಶೀಟ್ ನೀವು ತರಬೇತಿಯನ್ನ ಪಡೆದು ಸಕ್ಸಸ್ ಆಗಿ ಅಂತ ಹೇಳ್ತಾ, ಅದರ ಜೊತೆಗೆ ಗಣಿತ ವಿಷಯದಲ್ಲಿ ಕೊಂಚ ಬದಲಾವಣೆ. ಏನ್ ಬದಲಾವಣೆ? ಗಣಿತ ಯಾವಾಗ್ಲೂ ಕೂಡ ಚೇಂಜ್ ಆಗೋದಿಲ್ಲ. ಸೊ ಗಣಿತವನ್ನ ಹಾಗೆ ಇಟ್ಟಿದ್ದಾರೆ. ಅಲ್ಲಿ ನಿಮಗೆ 12 ಅಂಶಗಳ ಬದಲಾಗಿ 9 ಅಂಶಗಳಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಯಾರು ಭಯ ಪಡಬೇಡಿ. ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು, ಬಿಡಿ 10, 100, 1000, 10,000. ಏನ್ ಇಂಗ್ಲಿಷ್ ಮೀಡಿಯಂನವ್ರು ಹೇಳ್ತಿರಲ್ವಾ, ಯೂನಿಟ್ಸ್, 10 ಪ್ಲೇಸ್, ಟೆನ್ಸ್, 100, 1000, 10,000 ಏನ್ ಓದ್ತೀರಿ? ಇಂಡಿಯನ್ ಸಿಸ್ಟಮ್ ಅಂಡ್ ಇಂಟರ್ನ್ಯಾಷನಲ್ ಸಿಸ್ಟಮ್, ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ, ಫ್ರಾಕ್ಷನ್ಸ್, ಆವರೇಜ್, ಒಂದಿಷ್ಟು ಅಂಶಗಳನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು 100% ಕಲಿತೀರಾ. 20ರವರೆಗೂ ಟೇಬಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಿಡಲ್ ಅಲ್ಲಿ ಎಲ್ಲೇ ಕೇಳಿದ್ರು ಹೇಳಂಗಾಗಿ ನಿಮ್ಗಳಿಗೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಬೇಗ ಉತ್ತರವನ್ನ ಮಾಡ್ಲಿಕ್ಕೆ ತುಂಬಾ ಸುಲಭವಾಗುತ್ತೆ. ಅದರ ಜೊತೆಗೆ ನೋಡ್ತಾ ಇದ್ದೀರಾ ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್, ಅನ್ನೌನ್ ಸ್ಟೋರೀಸ್. ವಿದ್ಯಾರ್ಥಿಯು ಎಲ್ಲೂ ಕೇಳರಿಯದ, ಓದಿರದ ಒಂದಿಷ್ಟು ಕಥೆಗಳನ್ನ ಕೊಟ್ಟು ಕಂಪ್ಲೀಟ್ ಕಾಂಪ್ರೆನ್ಷನ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಆ ಕಾಂಪ್ರೆನ್ಷನ್ ರೆಡಿಯಾಗಿ ಈ 4 ಸಬ್ಜೆಕ್ಟ್ ಅನ್ನ ನಿಮ್ಗಳಿಗೆ ವಿತಿನ್ ನವೆಂಬರ್ 1st ವೀಕ್ ಒಳಗಡೆ 1 ರೌಂಡ್ ಸಿಲೆಬಸ್ ಕಂಪ್ಲೀಷನ್, ಎಲ್ಲಾ ಚಾಪ್ಟರ್ಗಳಿಗೂ ಟೆಸ್ಟ್ ಸೀರೀಸ್ ಗಳನ್ನ ವಿತ್ OMR ಶೀಟ್ಸ್, ವಿತ್ ಪ್ರಿಂಟ್ ಮೀಡಿಯಾ ನೋಟ್ಸ್ ಗಳನ್ನ 100% ಕರ್ಕೊಂಡು ಹೋಗ್ತೀವಿ. ಈಗ ನೋಡಿದೀವಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಯಾವಾಗ, ಎಕ್ಸಾಮ್ ಯಾವಾಗ, ಏನ್ ಸಿಲೆಬಸ್ ಅನ್ನ ಕೇಳ್ತಾರೆ ಅನ್ನೋದನ್ನ ನೋಡಿದ್ವಿ. ಇನ್ನು ಮುಂದೆ ನೋಡ್ಬೇಕಾಗಿರೋದು ನಾವು ಸರ್ ಡೇಟ್ ಆಫ್ ಬರ್ತ್, ಯಾವ ದಿನಾಂಕದ ಒಳಗಡೆ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ವಿದ್ಯಾರ್ಥಿಯು ಈ ದಿನಾಂಕದಿಂದ ಈ ದಿನಾಂಕದ ಒಳಗಡೆ ಈ ದಿನಾಂಕವನ್ನ ಒಳಗೊಂಡಂತೆ ಜನಿಸಿರ್ಬೇಕು. 1 ಸೆಕೆಂಡ್, ಹಾಗೆ ನಿಮ್ಮ ದಿನಾಂಕವನ್ನ ಮೆನ್ಷನ್ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಯು 1/5/2015ರಿಂದ 1/5/2015ರಿಂದ ನಮ್ಮೆಲ್ಲ ಆತ್ಮೀಯ ಪೋಷಕರು, ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಈ ಪ್ರವೇಶ ಪರೀಕ್ಷೆಗೆ ತಯಾರು ನಡೆಸ್ತಕ್ಕಂತಹ ನಮ್ಮೆಲ್ಲ ಶಿಕ್ಷಕರುಗಳು ದಿನಾಂಕವನ್ನ ಸರಿಯಾಗಿ ನೋಟ್ ಔಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ನಾವು ಹೇಳ್ಬೇಕಾಗಿದೆ. 1/5/2015ರಿಂದ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ 31/7/2017 ಈ ದಿನಾಂಕಗಳನ್ನು ಒಳಗೊಂಡಂತೆ, ಇವೆರಡೂ ದಿನಾಂಕಗಳಿಗೂ ಸೇರಿ ಒಳಗೊಂಡಂತೆ ಇನ್ ಬಿಟ್ವೀನ್ ಅಲ್ಲಿ ಮಗು ಬರ್ತಾ ಇರಬೇಕು. ಸರ್ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, ಈ ಡೇಟ್ ಇಂದ ಹಿಂದಿದೆ, ಈ ಡೇಟ್ ಇಂದ ಮುಂದಿದೆ, ಎಕ್ಸಾಮ್ ಬರೀಲಿಕ್ಕೆ ಅಪ್ಲಿಕೇಶನ್ ಅದು ತಗೊಳ್ಳೋದಿಲ್ಲ. ಸರ್ ಹಂಗಾದ್ರೆ ಇದು ಮೋಸ ಅಲ್ವಾ? ಖಂಡಿತವಾಗ್ಲೂ ಕೂಡ ಹೌದು. ಆದ್ರೆ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ತನ್ನದೇ ಆದ ಕ್ರೈಟೀರಿಯಾಗಳನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದೆ. ಹಾಗಾಗಿ ವಿತಿನ್ ಈ ಡೇಟ್ ಅಲ್ಲಿ ಇರ್ತಕ್ಕಂಥವ್ರು ಅರ್ಜಿಯನ್ನ ಹಾಕಬಹುದು. ಸರ್ OBC ಸರ್ಟಿಫಿಕೇಟ್ ಇದೊಂದು ಪ್ರತಿ ವರ್ಷ ಈಗ ಹೊಸದಾಗಿ ನೋಡ್ತಿರ್ತಕ್ಕಂಥವ್ರಿಗೆ ಇದು ನಿಮ್ಗೆ ಹೊಸ್ತೇನೆ. ಆದ್ರೆ ನಾನೇನ್ ಸಿಲೆಬಸ್ ಹೇಳ್ತಾ ಇದ್ದೀನಿ, ನಾನೇನ್ ಹೇಳ್ತಾ ಇದ್ದೀನಿ, ಇದು ನನಗೆ ಪ್ರತಿ ವರ್ಷ ಹೇಳಿ 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 ಏನಾಗಿರುತ್ತೆ, ನನಗೆ ತುಂಬಾ ವಸ್ತು ಅನಿಸ್ತಾ ಇದೆ. ಅಬ್ಬಬ್ಬ ಏನಪ್ಪ ಚೇಂಜ್ ಆಗ್ಬಿಡ್ತಲ್ಲ ಅಂತೇಳಿ. ಆದ್ರೆ ಈ ವಿಡಿಯೋವನ್ನ ಇವತ್ತೇ ಕೆಳಗಡೆ ನೋಡ್ತಿರೋರು ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋ ಮಾಹಿತಿ? ಒಂದು ಲೈಕ್ ಮಾಡ್ಬಿಡಿ. ಜೊತೆಗೆ ನಿಮ್ ಸೂಕ್ತ ಅಭಿಪ್ರಾಯ ಮತ್ತೆ ಅನುಮಾನ ಏನಾದ್ರೂ ಇತ್ತು ಅಂದ್ರೆ ಎಲ್ಲೂ ಹೋಗಿ ಪ್ರಶ್ನೆ ಕೇಳಬೇಕಾಗಿಲ್ಲ, ಈ ವಿಡಿಯೋ ಕೆಳಭಾಗದಲ್ಲಿ
ಬಿಟ್ಬಿಡಿ, ಒಂದೆರಡು ಲೈನ್ ನಿಮ್ಗೆ ಏನಿದೆ 100% ನಿಮ್ಮ ಕಮೆಂಟ್ ಬಂದು ವಿತಿನ್ 3-4 ನಿಮಿಷದೊಳಗಾಗಿ ರಿಪ್ಲೈನ ನಾನ್ ಕೊಡ್ತೀನಿ. ಡೇಟ್ ಆಫ್ ಬರ್ತ್ ಕ್ಲಿಯಾರಿಟಿ ಆಯ್ತು. OBC ಸರ್ಟಿಫಿಕೇಟ್ ಏನಿದು? OBC ಸರ್ಟಿಫಿಕೇಟ್ ಅರ್ಜಿ ಹಾಕುವಾಗ OBC ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಬೇಕಾಗಿಲ್ಲ. ಆದರೆ ಯಾರು ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರುವ, ಕರ್ನಾಟಕದಲ್ಲಿ ಇತರೆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಇರುವ ಆ ವಿದ್ಯಾರ್ಥಿಯು ಅಥವಾ ಆ ಪೋಷಕರು, ಇದು ಕೇಂದ್ರ ಸರ್ಕಾರದ ಶಾಲೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಆ ಕೆಟಗರಿ OBC ಯಲ್ಲಿ ಇರಬೇಕು. ಉದಾಹರಣೆಗೆ ಒಂದು ಕೆಟಗರಿ ನೇಮ್ ಅನ್ನ ತಕೋತೀನಿ. ಸೊ ಯಾರು ಕೂಡ ಏನ್ ಕೆಟಗರಿ ಮೆನ್ಷನ್ ಮಾಡ್ತಿದಾರ ಅಂತ ಅನ್ಕೋಬೇಡಿ. ಕಾಂಪಿಟೇಟಿವ್ ಬಂದಾಗ ಒಂದು ಎಕ್ಸಾಂಪಲ್ ನಾನು ಕೊಡಬೇಕಾಗುತ್ತೆ. ಕರ್ನಾಟಕದಲ್ಲಿರುವ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಇರ್ತಕ್ಕಂತಹ ನಮ್ಮೆಲ್ಲ ಪೋಷಕ ಮಿತ್ರರು ಹಾಗೂ ವಿದ್ಯಾರ್ಥಿ ಸ್ನೇಹಿತರು ಕರ್ನಾಟಕದಲ್ಲಿ OBC ಪಟ್ಟಿಯಲ್ಲಿದ್ದೇವೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಈ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜನರಲ್ ಸಾಮಾನ್ಯ ವರ್ಗದ ಪಟ್ಟಿಯಲ್ಲಿದ್ದಾರೆ. ಸೊ ಹಾಗಾಗಿ ಯಾರು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ OBC ನಲ್ಲಿ ಇದ್ದೀರೋ ಅವರು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇದ್ದ ಹಾಗೆ OBC ಸರ್ಟಿಫಿಕೇಟ್ಸ್ ಅನ್ನ ಮಾಡ್ಕೋಬೇಕು. ಅಟ್ ದ ಟೈಮ್ ಆಫ್ ಅಡ್ಮಿಷನ್ ನೀವು ಆ ಸರ್ಟಿಫಿಕೇಟ್ಸ್ ಅನ್ನ ಮೆನ್ಷನ್ ಅನ್ನ ಮಾಡಬೇಕು. ಸರ್ ನಮ್ಮ ಹತ್ರ ಈಗಾಗಲೇ ರೆಡಿ ಇದೆ. ನಿಮ್ಮ ಅರ್ಜಿ ಕಾಲಮ್ ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಪಟ್ಟಿಯ ಸರ್ಟಿಫಿಕೇಟ್ಸ್ ರೆಡಿ ಇತ್ತು ಅಂದ್ರೆ ನೀವು ಈಗಲೇ ಅಪ್ಲೋಡ್ ಮಾಡಬಹುದು. ಅಲ್ಲಿ ಮ್ಯಾಂಡೇಟರಿ ಇಲ್ಲ. ನಿಮಗೆ ಅರ್ಜಿಯನ್ನು ಹಾಕುವಾಗ ನೀವು ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಆದ್ರೆ ಆಯ್ಕೆ ಆದ್ಮೇಲೆ ಅಟ್ ದ ಟೈಮ್ ಆಫ್ ಅಡ್ಮಿಷನ್ಸ್ ನೀವು ಅದನ್ನ ತೋರಿಸ್ಬೇಕಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಈ ವರ್ಷದ ನಮ್ಮ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು OMR ಶೀಟಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಸರ್ 4 ಸಬ್ಜೆಕ್ಟ್ ಆಗಿ ಹೋಗ್ಬಿಟ್ಟಿದೆ. OMR ಶೀಟ್ ಅಲ್ಲಿ ನಾವು ಹೇಗೆ ಚೇಂಜಸ್ ಮಾಡ್ಕೋಬೇಕು? ಏನ್ ಚೇಂಜಸ್ ಆಗಿದೆ ಸರ್ OMR ಶೀಟ್ ಅಲ್ಲಿ? ಏನೂ ಇಲ್ಲ. ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಬಹಳ ಬುದ್ಧಿವಂತಿಕೆಯಿಂದ ಮಾನಸಿಕ ಸಾಮರ್ಥ್ಯದ 40 ಪ್ರಶ್ನೆಗಳನ್ನ 2020 ನಾಟ್ ಇಟ್ ಇಸ್ 2020 ಕ್ರಿಕೆಟ್ ಮ್ಯಾಚ್ 20 ಪ್ರಶ್ನೆಗಳು EVS ಗೆ, 20 ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯಕ್ಕೆ. ಟೋಟಲ್ 80 ಪ್ರಶ್ನೆಗಳನ್ನೇ ಇಟ್ಟಿದ್ದಾರೆ. ಒಂದು ಪ್ರಶ್ನೆಗೆ 1.25 ಅಂಕ. 80 ಪ್ರಶ್ನೆ 100 ಅಂಕಗಳಿಗೆ ಈ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಅರ್ಜಿ ಹಾಕುವಾಗ ನೀವು ಯಾವುದಾದರೂ ಸಾಮಾನ್ಯವಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂದ್ರೆ ಎಲ್ಲೂ ಏನು ಕೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಂದ್ಬಿಡಿ ಈ ವಿಡಿಯೋ ಹತ್ರ. ಮತ್ತೆ ಈ ವಿಡಿಯೋ ಹತ್ರ ಬರ್ಬೇಕಂದ್ರೆ ನೀವೇನ್ ಮಾಡಿರ್ಬೇಕು? ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ಗಳಿದೆ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಜೊತೆಗೆ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಆವಾಗ ಶಿಕ್ಷಣವೇ ಶಕ್ತಿಯ ವಿಡಿಯೋಸ್ಗಳು ಬಹಳ ಇನ್ಫಾರ್ಮೇಟಿವ್. 22 ವರ್ಷಗಳಿಂದನೂ ಕೂಡ ವೆರಿ ಸಕ್ಸಸ್ಫುಲ್ ಜರ್ನಿ. ಇಡೀ ಕರ್ನಾಟಕದಲ್ಲಿ ಪೋಷಕರ ಮನೆ ಮಾತಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣವೇ ಶಕ್ತಿ 2026-27ರಲ್ಲೂ ಕೂಡ ನಿಮ್ ಜೊತೆಗೆ 100% ನಿಮ್ಮ ಸಕ್ಸಸ್ಗಾಗಿ ಕಾಯ್ತಾ ಇರುತ್ತೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಬರುತ್ತಾ ಸರ್? ಆಲ್ರೆಡಿ ಪ್ರಶ್ನೆಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಇಲ್ಲ, ಮಾಧ್ಯಮವನ್ನ ಆಯ್ಕೆ ಮಾಡುವಾಗ, ಅರ್ಜಿಯನ್ನ ಹಾಕುವಾಗ ತಾವು ಯಾವ ಮಾಧ್ಯಮವನ್ನ ಆಯ್ಕೆ ಮಾಡುತ್ತೀರೋ ಅದೇ ಮಾಧ್ಯಮದಲ್ಲಿರುವ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗುತ್ತೆ. ಉದಾಹರಣೆಗೆ ಪರಿಸರ ಅಧ್ಯಯನ ಭಾಷೆ 2 ಈ ಬಾರಿ ರಿಟರ್ನ್ ಅಂದ್ರೆ MCQs ಬಹು ಆಯ್ಕೆಯ ಪ್ರಶ್ನೆಗಳು. ಹೇಗೆ ಇದುವರೆಗೂ ಸೈನಿಕ ಶಾಲೆಯಲ್ಲಿ, ಆದರ್ಶ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ, ಮೊರಾರ್ಜಿ ದೇಸಾಯಿ ಆಯ್ಕೆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ EVS ಅನ್ನ ಕೇಳ್ತಾ ಇದ್ರು ಆ EVS ಅನ್ನ ಕೇಳ್ತಾರೆ. 4 ಪಾಯಿಂಟ್ ಔಟ್ ಮಾಡಿದ್ದಾರೆ. ಉದಾಹರಣೆಗೆ ಹ್ಯೂಮನ್ ಬಾಡಿ ಬಗ್ಗೆ 200-300 ಪ್ರಶ್ನೆಗಳನ್ನ ತಯಾರು ಮಾಡಿದೀವಿ. ಇನ್ನೂ 200-300 ಪ್ರಶ್ನೆಗಳನ್ನ ತಯಾರು ಮಾಡಿ ನಿಮ್ಗಳಿಗೆ ಕೊಟ್ಟು ನೀವು ಸಕ್ಸಸ್ ಆಗಿ ಈ ಶಿಕ್ಷಣವೇ ಶಕ್ತಿ ಬೋರ್ಡ್ ಅಲ್ಲಿ ನೋಡಿ, ನಮ್ಮ ಮಕ್ಕಳು ಬಂದು ಕಳೆದ ವರ್ಷ ನಮ್ಮ ಡಿಜಿಟಲ್ ಬೋರ್ಡ್ ಹತ್ರ ಬಂದ್ಬಿಟ್ಟು ತಾವು ಮಾಡಿರೋ ಸಾಧನೆಯನ್ನ ಹೇಗೆ ಹೇಳ್ಕೊಳ್ತಾ ಇದ್ದಾರೆ ಇಡೀ ಕರ್ನಾಟಕ ನೋಡುತ್ತೆ. ಹಾಗೆ ನೀವು ಕೂಡ
ನಮ್ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನಿಮ್ ಸಾಧನೆನ ಎಕ್ಸ್ಪೋಸ್ ಮಾಡಬೇಕು. ವೆಲ್ ಪ್ರಾಕ್ಟೀಸ್, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಅಂತ ಹೇಳ್ತಾ, ಸೊ ಎಲ್ರು ಕೂಡ ವಿಡಿಯೋವನ್ನ ಸಂಪೂರ್ಣವಾಗಿ ಯಾರೆಲ್ಲ ನೋಡಿದೀರಾ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಹಾಗಾದ್ರೆ ಸರ್, ನವೋದಯದಲ್ಲಿ EVS ಅನ್ನೋದು ಈ ವರ್ಷ ಹೊಸದಾಗಿ ಬಂದ್ಬಿಟ್ಟಿದೆ. ಯಾವ ತರ ಪ್ರಶ್ನೆಗಳು ಕೇಳಬಹುದು ಸರ್? ಎಲ್ರು ಕೂಡ ಯಾರು ನೋಡ್ತಾ ಇದ್ದೀರಾ ಬಹಳ ಸಮಾಧಾನವಾಗಿ ನಿಮ್ಮ ಹತ್ರ ಪೆನ್ನು ಪೇಪರ್ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ಒಂದ್ ಪೆನ್ ತಕೊಳ್ಳಿ, ಒಂದ್ ಪೇಪರ್ ತಕೊಳ್ಳಿ. ಒಂದೆರಡು ಪ್ರಶ್ನೆಗಳನ್ನ ಹೇಳ್ತೀನಿ. ಎರಡು ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಈ ವಿಡಿಯೋ ಕೆಳ ಭಾಗದಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ 100% ಜವಾಹರ್ ನವೋದಯ ವಿದ್ಯಾಲಯಕ್ಕೆ ತಯಾರಾಗ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಮಾಹಿತಿ ಅರ್ಥ ಆಯ್ತು ಅಂದ್ರೆ ನೀವು ಕೊಡ್ಬೇಕಾಗಿರೋದು ಒಂದು ಲೈಕು. ತರಬೇತಿ ಬೇಕು, ಕಾಂಟ್ಯಾಕ್ಟ್ ನಂಬರು. ಏನಾದ್ರು ಡೌಟ್ಸ್ ಇತ್ತು ಕಮೆಂಟ್ ಬಾಕ್ಸು. ಏನ್ ಪ್ರಶ್ನೆ ಕೇಳ್ಬೋದು ಸರ್? ಸಂಭವನೀಯ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳನ್ನ ತಂದಿದ್ದೇನೆ ಒಂದೆರಡು ಪ್ರಶ್ನೆಗಳಿಗೆ. ವಿಚ್ ಬರ್ಡ್ಸ್ ಕೆನಾಟ್ ಫ್ಲೈ? ಯಾವ ಹಕ್ಕಿಗೆ ಹಾರಲು ಸಾಧ್ಯವಿಲ್ಲ? ಆಪ್ಷನ್ಸ್ ಹೀಗಿದೆ: ಗುಬ್ಬಚ್ಚಿ, ಕಾಗೆ, ಪೆಂಗ್ವಿನ್, ಪಾರಿವಾಳ. ಸ್ಪ್ಯಾರೋ, ಕ್ರಾವ್, ಪಿಜನ್, ಪೆಂಗ್ವಿನ್. ಇದಕ್ಕೆ ನೀವು ಕಮೆಂಟ್ ಮಾಡಬೇಕು. ಮತ್ತೆ ಪರಿಸರ ಅಧ್ಯಯನ ಅಂತ ಅಂದಾಗ ಕೇವಲ ವಿಜ್ಞಾನಕ್ಕೆ ಬಂದ್ಬಿಡ್ತೀವ? ಮತ್ತೊಂದು ಪ್ರಶ್ನೆಯನ್ನ ತಂದಿದ್ದೇನೆ ನೋಡಿ. ವಿಚ್ ಮೌಂಟೈನ್ ರೇಂಜ್ ಪ್ರೊಟೆಕ್ಟ್ಸ್ ಇಂಡಿಯಾ ಫ್ರಮ್ ಕೋಲ್ಡ್ ವಿಂಡ್ಸ್? ಪ್ರಶ್ನೆಯನ್ನ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಭಾರತವು ಭಾರತವನ್ನು ತಂಪು ಗಾಳಿಯಿಂದ ರಕ್ಷಿಸುವ ಪರ್ವತ ಶ್ರೇಣಿ ಯಾವುದು? ಇದು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದ್ರೆ ಭೂಗೋಳಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಯ್ತು. ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದ್ರೆ ಏನು? EVS ಅದರಲ್ಲಿ ಒಂದಿಷ್ಟು ಸಮಾಜಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ಇರುತ್ತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ಇರುತ್ತೆ. ಎಲ್ಲಾ ಕಂಟೆಂಟ್ ಅನ್ನ ಅಳೆದು ತೂಗಿ ನೋಟ್ಸ್ ಅನ್ನ ಮಾಡಿದೀವಿ, ಇನ್ನೂ ಮಾಡ್ತಾನೆ ಇದೀವಿ. ಇವತ್ತು ಇನ್ನು 1 or 2 days ಒಳಗಡೆ ಮಿನಿಮಮ್ 600 to 700 ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ಸ್, ವಿತ್ ಕೀ ಆನ್ಸರ್, ವಿತ್ ವಿಡಿಯೋ ಶೂಟಿಂಗ್ ಅನ್ನ ನಿಮ್ಗಳಿಗೆ ತಯಾರು ಮಾಡ್ತೀವಿ. ಈ 2 ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಿ. ಇನ್ನೊಂದು ಪ್ರಶ್ನೆ ಬೇಕು ಸರ್ ನಮಗೆ ಅನ್ನೋರು, ಸರ್ ಕೇಳ್ತಾ ಹೋಗಿ ಒಂದು 3-4 ಪ್ರಶ್ನೆನ ನಾವು ಆನ್ಸರ್ ಮಾಡ್ತೀವಿ ಅನ್ನೋರು. ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್? ನಮ್ಮ ಸೌರವ್ಯೂಹದಲ್ಲಿನ ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಅರ್ತ್, ಆಪ್ಷನ್ ಬಿ ಮಾರ್ಸ್, ಆಪ್ಷನ್ ಸಿ ಜುಪಿಟರ್, ಆಪ್ಷನ್ ಡಿ ವೀನಸ್. ಭೂಮಿ, ಮಂಗಳ, ಗುರು, ಶುಕ್ರ. ಸರ್ ಈ 3 ಪ್ರಶ್ನೆ ಕೊಟ್ಬಿಟ್ಟು ಅಷ್ಟೇನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಹಾಗೂ ಎನ್ವೈರನ್ಮೆಂಟಲ್ ಸ್ಟಡೀಸ್ ವಿತ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ. ಎಲ್ರಿಗೂ ಒಳ್ಳೇದಾಗ್ಲಿ. ನನ್ನ ಮಾಹಿತಿ ಅರ್ಥ ಆಯ್ತು ಅಂದ್ರೆ ಈ ವಿಡಿಯೋವನ್ನ ಪ್ರತಿಯೊಬ್ಬ ನವೋದಯ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.